45%, 50%, 60% ಹಾಲಿನ ಶೇಕಡಾವಾರು ಹೊಂದಿರುವ 1 ಲೀಟರ್ 750 ಮಿಲಿಲೀಟರ್ ಮತ್ತು 650 ಮಿಲಿಲೀಟರ್ ಸಾಮರ್ಥ್ಯದ 3 ಹಾಲಿನ ಬಾಟಲಿಗಳನ್ನು ಒಂದೇ ಪಾತ್ರೆ ಒಂದೇ ಸಮಯ ಖಾಲಿ ಮಾಡಲಾಗಿತ್ತು. ಹಾಗಾದ್ರೆ ಮೆಷಿನಲ್ಲಿ ಇರುವ ಹಾಲಿನ ಶೇಕಡಾವಾರು ಎಷ್ಟು ಅಂತ ಕೇಳಿದಾರೆ. ನೋಡ್ರಿ 1 ಲೀಟರ್ದ ವ್ಯಾಲ್ಯೂ ಎಷ್ಟಾಗುತ್ತೆ? 1000 ಆಗುತ್ತೆ. ಅದ್ರಾಗ ಎಷ್ಟು ಪರ್ಸೆಂಟೇಜ್ ಐತೆ ಹಾಲು? 45% ಐತೆ. ಅಂದ್ರೆ ಎಷ್ಟಾಗುತ್ತೆ? 450 ಮಿಲಿಲೀಟರ್ ಆಕತಿ. ಒಳ್ಳೆ 750 ಮಿಲಿಲೀಟರ್ನಾಗ ಎಷ್ಟೈತೆ ಹಾಲು? 50% ಐತಿ. 50% ಅಂದ್ರೆ ಇದು ಎಷ್ಟಾಗುತ್ತೆ? 375 ಮಿಲಿಲೀಟರ್ ಆಕತಿ. ಮತ್ತು 650 ಮಿಲಿಲೀಟರ್ನಾಗ ಎಷ್ಟು ಪರ್ಸೆಂಟೇಜ್ ಐತಿ? 60% ಐತಿ. ಇದು ಎಷ್ಟಾಗುತ್ತೆ? 390 ಮಿಲಿಲೀಟರ್ ಐತಿ. ಟೋಟಲ್ ಹಾಲು ಎಷ್ಟೈತಿ ಇಲ್ಲಿ? ಇವಕ್ಕೆ ಮೂರರ ಸಮ್ 1215 ಮಿಲಿಲೀಟರ್ ಆಕತಿ. ಟೋಟಲ್ ಈಗ ಮಿಕ್ಸರ್ ಎಷ್ಟಾಗತ್ತೆ? ಇದು 1750 ಮತ್ತು 650 2400 ಆಗುತ್ತೆ. ಪರ್ಸೆಂಟೇಜ್ ಆಫ್ ಮಿಲ್ಕ್ ಏನಾಗುತ್ತೆ? 1215 2400 ಇಂಟು 100 ಆಕತಿ. 00 ಕ್ಯಾನ್ಸಲ್. ಪರ್ಸೆಂಟೇಜ್ ಆಫ್ ಮಿಲ್ಕ್ ಇಸ್ ಈಕ್ವಲ್ ಟು 50.62% ಆಕತಿ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಧಾರ ಮತ್ತು ಅದರ ಅನುಗುಣವಾದ ಎತ್ತರ ಕ್ರಮವಾಗಿ 3.8 ಮೀಟರ್ ಮತ್ತು 75 ಸೆಂಟಿಮೀಟರ್ ಇರುವ ತ್ರಿಭುಜ ವಿಸ್ತೀರ್ಣ ಏನಾಕತಿ ಅಂತ ಹೇಳಿದ್ರೆ, ತ್ರಿಭುಜದ ಏರಿಯಾ ಫಾರ್ಮುಲಾ ಏನಾಕತಿ? 1/2 ಬೇಸ್ ಇಂಟು ಹೈಟ್ ಆಗತಿ. ಇಲ್ಲಿ 1/2 ಇಲ್ಲಿ ಇದನ್ನೇನು ಕೊಟ್ಟರೆ 3.2 ಮೀಟರ್ ಬೇಸ್ 3.2 ಮೀಟರ್ ಏನೈತಿ? ಬೇಸ್ ಐತಿ. ಹೈಟ್ 0.75 ಸೆಂಟಿಮೀಟರ್ ಮೀಟರ್ಗೆ ಏನೈತಿ? 0.75 ಮೀಟರ್ ಆಗತ್ತೆ. ಇಂಟು 0.75 ಮಾಡಿದ್ರೆ ಎಷ್ಟಾಗುತ್ತೆ? ಇದು 2 1 1.6 ಆಗುತ್ತೆ. ಇಲ್ಲಿ ಎಷ್ಟು ಬರ್ತಿದೆ? 1.2 ಮೀಟರ್ ಏರಿಯಾ ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಒಬ್ಬ ವ್ಯಾಪಾರಿ ತನ್ನ ಸರಕುಗಳ ಖರೀದಿ ಬೆಲೆಯನ್ನು 30% ಹೆಚ್ಚು ಬೆಲೆ ಗುರುತು ಮಾಡ್ಯಾನ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಮಾರ್ಕ್ ಪ್ರೈಸ್ 30% ಜಾಸ್ತಿ ಮಾಡಿದ್ರೆ ಎಷ್ಟಾಗತ್ತೆ? 130 ಆಕತಿ. ಲಾಭವಿಲ್ಲ ನಷ್ಟವಿಲ್ಲದಂತೆ ಸರಕುಗಳನ್ನು ಮಾರಲು ಅವನು ಎಷ್ಟು ಶೇಕಡಾ ರಿಯಾಯಿತಿ ನೀಡಬೇಕಂತ ಕೇಳೋಣ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾರ್ಬೇಕು? ಒಳ್ಳೆ 100ಕ್ಕೆ ಮಾರಿದ್ರೆ ಯಾವುದು ಲಾಭ ಇಲ್ಲ, ಲಾಸ್ ಇಲ್ಲ ಆಗುತ್ತೆ. ಹಾಗಾದ್ರೆ ಎಷ್ಟು ಕಮ್ಮಿ ಆಯ್ತು? ಇಲ್ಲಿ 30 ಕಮ್ಮಿ ಆಯ್ತು. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗುತ್ತೆ? 30/130 ಇಂಟು 100 ಮಾಡಿದ್ರೆ 0 ಕ್ಯಾನ್ಸಲ್ ಆಗಿ 300/13 ಆಕತಿ. ಅಂದ್ರೆ 23.08% ಡಿಸ್ಕೌಂಟ್ ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 25 ವೈದ್ಯರು 5 ಗಂಟೆಗಳಲ್ಲಿ 75 ರೋಗಿಗಳನ್ನು ಪರೀಕ್ಷಿಸುತ್ತಾರೆ. 5 ವೈದ್ಯರು ಕೆಲಸವನ್ನು ಬಿಡುತ್ತಾರೆ. 6 ಗಂಟೆಗಳಲ್ಲಿ ಎಷ್ಟು ರೋಗಿಗಳನ್ನು ಪರೀಕ್ಷಿಸಬಹುದು ಅಂತ ಕೇಳಿ ನೋಡ್ರಿ. 25 ವೈದ್ಯರು 5 ಗಂಟೆ ಒಳಗೆ ಎಷ್ಟು ಜನ ಕೂಡಿಸ್ತಾರೆ? ಇಲ್ಲಿ 75 ಜನನ ಟ್ರೀಟ್ಮೆಂಟ್ ಮಾಡ್ತಾರೆ. ಹಂಗೆ 25 ಮಂದಿ ಕೆಮ್ಮೆ ಉಳಿದವರು ಎಷ್ಟು? 6 ಜನ. 6 ಗಂಟೆ ಒಳಗೆ ಎಷ್ಟು ಜನ? ಎಕ್ಸ್ ಜನ. 25 1 25 3 5 1 5 4 20. ಎಕ್ಸ್ ಇಸ್ ಈಕ್ವಲ್ ಟು 6 4 24 ಇಂಟು 3 ಆಕತಿ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 72 ರೋಗಿಗಳು ಆಕತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಕತಿ. ಫಾರ್ಮುಲಾ ನೋಡಿ, ಇಲ್ಲಿ ಮೆನ್ D1 ಅವರ್ ಡಿವೈಡೆಡ್ ಬೈ ವರ್ಕ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಲ್ಲಿ ಒಬ್ಬ ವ್ಯಾಪಾರಿ ಗುರುತಿಸಿದ ಬೆಲೆಯ ಮೇಲೆ 20% ರಿಯಾಯಿತಿ ನೀಡ್ತಾನೆ. ನಗದು ಪಾವತಿಯಲ್ಲಿ ಕಡಿತಗೊಂಡ ಬೆಲೆಯ ಮೇಲೆ ಇನ್ನೂ 10% ರಿಯಾಯಿತಿಯನ್ನು ನೀಡ್ತಾನೆ. ಗುರುತಿಸಿದ ಬೆಲೆ 5,000 ರೂಪಾಯಿ ಆದರೆ ವಸ್ತುವಿನ ನಗದು ಪಾವತಿಯಲ್ಲಿ ಹಣವನ್ನು ಎಷ್ಟು ಪಾವತಿಸಬೇಕಂತ ಕೇಳಿದ್ರೆ, ಮಾರ್ಕ್ ಪ್ರೈಸ್ ಎಷ್ಟು ಐತಿ? ಇಲ್ಲಿ 5,000 ಐತಿ. ಸ್ಟಾರ್ಟಿಂಗ್ ಎಷ್ಟು? 20% ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಫ್ರಾಕ್ಷನ್ 1/5 ಆಕತಿ. ಡಿಸ್ಕೌಂಟ್ ಆಗಿ 4/5 ಆಗುತ್ತೆ. ಆಮೇಲೆ 10% ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ 9/10 ಆಗುತ್ತೆ. 0 0 5 1 5 3 ಎಷ್ಟಾಗ್ತಿದೆ? ಸೆಲ್ಲಿಂಗ್ ಪ್ರೈಸ್ ಅದರದ್ದು 3,600 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಒಬ್ಬನು ಒಂದು ಕೆಲಸನ 15 ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ. ಪಿ ಎಷ್ಟಿದೆ? 15 ದಿನ. ಮತ್ತು ಕ್ಯೂ ಅದೇ ಕೆಲಸನ 10 ದಿನದಾಗ ಮಾಡ್ತಾನೆ. ಕ್ಯೂ ಎಷ್ಟು? 10 ದಿನ. ಅವರು ಪಿ ರಿಂದ ಆರಂಭಿಸಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಅಂದರೆ LCM ಎಷ್ಟಾಗ್ತಿದೆ? 30 15 ಅಲ್ಲಿ 13 ಸ್ಟಾರ್ಟಿಂಗ್ ಯಾರು ವರ್ಕ್ ಮಾಡ್ತಾರೆ? ಪಿ. ಎರಡನೇ ದಿನ ಕ್ಯೂ. ಅಂದ್ರೆ ಇಲ್ಲಿ ಎಷ್ಟು? 2 ದಿನ ಆಯ್ತು. ಅಂದ್ರೆ 2 ಈ ಒಂದು ಎಫಿಷಿಯನ್ಸಿ 2 ಈ ಒಂದು ಎಫಿಷಿಯನ್ಸಿ 3. 5 ವರ್ಕ್ನ ಎಷ್ಟು ದಿನ ಮಾಡ್ತಾರೆ? 2 ದಿನದಾಗ ಮಾಡ್ತಾರೆ. ಆಮೇಲೆ ಇಲ್ಲಿ 5 ವರ್ಕ್ನ ಎಷ್ಟು? 2 ದಿನ. ನಮಗೆ ಟೋಟಲ್ ವರ್ಕ್ ಎಷ್ಟೈತಿ? 35 ಇಂಟು 6 ಮಾಡಿದ್ರೆ ಎಷ್ಟೈತೆ? 30 ವರ್ಕು ಇಂಟು 6 ಮಾಡಿದ್ರೆ 12 ದಿನ ಆಗುತ್ತೆ. ಅಂದ್ರೆ ಟೈಮ್ ಎಷ್ಟು ಬೇಕಿಲ್ಲಿ? 12 ದಿನ ಬೇಕು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಪೊಲೀಸ್ 120 ಮೀಟರ್ ದೂರದಲ್ಲಿ ಒಬ್ಬ ಕಳ್ಳನನ್ನು ನೋಡ್ತಾನೆ. ಕಳ್ಳನ ಸೆಕೆಂಡಿಗೆ 6 ಮೀಟರ್ ಪರ್ ವೇಗದಲ್ಲಿ ಓಡ್ತಾನೆ. ಪೊಲೀಸ್ ಸೆಕೆಂಡಿಗೆ 8 ಮೀಟರ್ ಪರ್ ವೇಗದಲ್ಲಿ ಹೋಗ್ತಾನೆ. ಹಂಗಾರೆ ಪೊಲೀಸ್ ಕಳ್ಳನನ್ನು ಹಿಡಿಯೋರೆ ಕಳ್ಳನು ಎಷ್ಟು ದೂರ ಓಡ್ತಾನೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಸ್ಪೀಡ್ ಏನೈತಿ? ಇಬ್ಬರದು ತೀಪಿಂದ 6 ಐತಿ, ಪೊಲೀಸಿಂದ 8 ಐತಿ. ಇಲ್ಲಿ ಏನತ್ತ? ಡಿಸ್ಟೆನ್ಸ್ ರೇಷಿಯೋನು 6:8 ಆಗೈತಿ. ಇಲ್ಲಿ
ಅಂದ್ರೆ 3:4 ಆಯ್ತು. ಈ ಇಬ್ಬರದು ಡಿಫ್ರೆನ್ಸ್ ಒಂದರ ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 120 ಮೀಟರ್ ಕೊಟ್ಟನ. ಅಂದ್ರೆ ಕಳ್ಳ ಎಷ್ಟು ದೂರ ಹೋಗ್ತಾನ ಅಂತ ಕೇಳ್ಯಾರ. ಇಲ್ಲಿ ರೇಷಿಯೋ ಎಷ್ಟೈತಿ ಕಳ್ಳಂದು 3 ಐತಿ. ಅಂದ್ರೆ ಕಳ್ಳಂದು ಡಿಸ್ಟೆನ್ಸ್ ಏನಾಗೈತಿ 3 × 120 ಮಾಡಿದ್ರೆ 360 ಮೀಟರ್ ಓಡಿ ಹೋಗಿರ್ತಾನೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಗೋಳದ ಮೇಲಿನ ಯಾವುದೇ ಎರಡು ಬಿಂದುಗಳ ನಡುವಿನ ಗರಿಷ್ಠ ದೂರ 6 ಘಟಕಗಳಿದ್ರೆ ಆ ಗೋಳದ ಘನಫಲ ಎಷ್ಟು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಸರ್ಕಲ್ನ್ಯಾಗ ಈ ಪಾಯಿಂಟ್ಲಿದ್ದ ಈ ಪಾಯಿಂಟಿಂದ ಡಿಸ್ಟೆನ್ಸ್ ಕೊಟ್ಟು ಅಂದ್ರೆ ಇದೇನಾಗತಿ ಡಯಾಮೀಟರ್ ಆಗತಿ. ಇದನ್ನ 6 ಆಗುತ್ತೆ. ಅಂದ್ರೆ ರೇಡಿಯಸ್ ಎಷ್ಟು ಇದ್ರ ಅರ್ಧ ಇರ್ತೈತಿ 3 ಸೆಂಟಿಮೀಟರ್ ಆಗತಿ. ಇದ್ರದ್ದು ವಾಲ್ಯೂಮ್ ಫಾರ್ಮುಲಾ ಏನಾಗತಿ ಇಲ್ಲಿ 4/3 ಪೈ r ಕ್ಯೂಬ್ ಆಗತಿ. 4/3 ಪೈ ಇಂಟು 3 ಇಂಟು 20 ಇದೆಷ್ಟಾಗುತ್ತೆ 9 ಆಗುತ್ತೆ. 3 ಕ್ಯಾನ್ಸಲ್ 9 36 ಪೈ ಘನ ಘಟಕಗಳಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೇಣು ಎರಡು ಗಡಿಯಾರಗಳಿಗೆ ಹೂಡಿಕೆ ಮಾಡಿದ್ರು ಮತ್ತು ಎರಡು ಒಂದೇ ಬೆಲೆಗೆ ಖರೀದಿಸಲಾಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಎರಡೂ ಏನೈತಿ ಇಲ್ಲಿ ಈಕ್ವಲ್ ಐತಿ. ಅವನು ಒಂದು ಗಡಿಯಾರವನ್ನು 20% ಲಾಭದಲ್ಲಿ ಮಾರಿದ್ರೆ ಮತ್ತೊಂದನ್ನು 24.2% ಲಾಭದಲ್ಲಿ ಮಾರ್ತಾನೆ. ಅಂದ್ರೆ ನೋಡಿ ಕಾಸ್ಟ್ ಪ್ರೈಸ್ 100 ಐತಿ ಒಂದರದು, ಅದನ್ನ ಎಷ್ಟಕ್ಕೆ ಮಾರ್ತಾನೆ 20% ಲಾಭಕ್ಕೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 120 ಆಕತಿ. ಇನ್ನೊಂದರದು ಕಾಸ್ಟ್ ಪ್ರೈಸ್ ಎರಡನೇದ್ರಿಗೆ ಎಷ್ಟೈತಿ ಅದರದು ಈಕ್ವಲ್ ಐತಿ 100 ಐತಿ. ಅದನ್ನ ಎಷ್ಟಕ್ಕೆ 24.2% ಪ್ರಾಫಿಟ್ ಇರತೈತಿ. ಅಂದ್ರೆ 124.2 ಇದರ ಸೆಲ್ಲಿಂಗ್ ಪ್ರೈಸ್ ಇರ್ತೈತಿ. ಅವುಗಳ ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ 189. ಈ ಸೆಲ್ಲಿಂಗ್ ಪ್ರೈಸ್ ನಡುವಿನ ವ್ಯತ್ಯಾಸ ಎಷ್ಟೈತಿ ಇಲ್ಲಿ 4.2 ಐತಿ. ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 189. ಅಂದ್ರೆ ಒಂದರ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ ಒಂದರ ವ್ಯಾಲ್ಯೂ 45 ಆಕೈತಿ. ನಮ್ಗೆ ಖರೀದಿ ಬೆಲೆ ಎಷ್ಟು ಅಂತ ಕೇಳೋಣ. ಒಂದರದ್ದು ಎಷ್ಟೈತಿ ಇಲ್ಲಿ 100 ಐತಿ. 100 × 45 ಮಾಡಿದ್ರೆ ಎಷ್ಟಾಗುತ್ತೆ 4500. ಇದರದ್ದು ಕಾಸ್ಟ್ ಪ್ರೈಸ್ ಆಕೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ದೋಣಿಯಲ್ಲಿ ಪ್ರಯಾಣಿಸುತ್ತಿರುವ 10 ಕೆಲಸಗಾರರ ಸರಾಸರಿ 2.8 kg ಹೆಚ್ಚಿಸುತ್ತದೆ. ಅವರು 58 kg ತೂಕದ ಒಬ್ಬ ಕೆಲಸಗಾರನನ್ನು ಹೊಸ ಕೆಲಸಗಾರನೊಬ್ಬರಿಂದ ಬದಲಿಸಿದಾಗ ಹೊಸ ಕೆಲಸಗಾರನ ತೂಕ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ 10 ಜನದ್ದು 2.8 kg ಜಾಸ್ತಿ ಆಗುತ್ತೆ. ಟೋಟಲ್ ಎಷ್ಟು kg ಜಾಸ್ತಿ ಆಗುತ್ತೆ ಇಲ್ಲಿ ಟೋಟಲ್ 28 kg ಜಾಸ್ತಿ ಆಗುತ್ತೆ. ಇಲ್ಲಿ ಮೊದಲಕ್ಕಿದ್ದ ಒಂದು ವೇಟ್ ಎಷ್ಟೈತಿ 58 kg ಐತಿ. ಈಗ ಹೊಸದಾಗಿ ಬಂದ ಒಂದು kg ಏನಾಗುತ್ತೆ ಅದರ ಜೋಡಿ ಈ 28 kg ಸೇರಿಸ್ಬೇಕಾಗತ್ತೆ. ಅಂದ್ರೆ ಎಷ್ಟು 86 kg ಹೊಸದಾಗಿ ಜಾಯಿನ್ ಆದ ಒಂದು ತೂಕ ಆಗಿರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಪಿ ಮತ್ತು ಕ್ಯೂ ಒಟ್ಟಿಗೆ ಒಂದು ಕೆಲಸನ 20 ದಿನದಾಗ ಪೂರ್ಣಗೊಳಿಸ್ತಾರೆ. ಅಂದ್ರೆ ಪಿ ಪ್ಲಸ್ ಕ್ಯೂ ಎಷ್ಟೈತಿ 25 ದಿನ ಆಗುತ್ತೆ. ಕ್ಯೂ ಮತ್ತು ಆರ್ ಒಟ್ಟಿಗೆ ಅದನ್ನು 30 ದಿನದಾಗ ಮಾಡ್ತಾರೆ. ಕ್ಯೂ ಮತ್ತು ಆರ್ ಎಷ್ಟು ದಿನ ಮಾಡ್ತಾರೆ ಇಲ್ಲಿ 30 ದಿನದಾಗ. ಪಿ ಆರ್ಗೆ ಹೋಲಿಸಿದ ಎರಡು ಪಟ್ಟು ಉತ್ತಮ ಕಾರ್ಮಿಕನಾಗ್ಯಾನ. ಅಂದ್ರೆ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ ಪಿ ಆರ್ ಪಿ ಇದು ಏನೈತಿ ಡಬಲ್ ಐತಿ ಆರ್ಕಿನ ಅಂದ್ರೆ 2:1 ಏನಾಗ್ತದೆ ಎಫಿಷಿಯನ್ಸಿ ಆಯ್ತು. ಇಲ್ಲಿ ಟೋಟಲ್ ವರ್ಕ್ ಎಷ್ಟಾಗುತ್ತೆ 60 ಆಗುತ್ತೆ. 23 32 60 ಆಯ್ತು. ಇಲ್ಲಿ ಪಿ ಎಫಿಷಿಯನ್ಸಿ ಏನೈತಿ 2 ಐತಿ. ಕ್ಯೂ ಎಷ್ಟಾಗುತ್ತೆ 1 ಆಗುತ್ತೆ. ಅಂದ್ರೆ ಇಲ್ಲಿ ಟೋಟಲ್ ಎಫಿಷಿಯನ್ಸಿ 3 ಆಗುತ್ತೆ. ಇಲ್ಲಿ ಆರ್ ಕ್ಯೂ ಎಫಿಷಿಯನ್ಸಿ 1 ಆಗುತ್ತೆ. ಇಬ್ಬರದು ಶೇರ್ 2 ಐತಿ. ಅಂದ್ರೆ ಆರ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 1 ಆಗುತ್ತೆ. ಇಲ್ಲಿ ಹಂಗಾರೆ ಕ್ಯೂ ಒಬ್ಬನ ಎಷ್ಟು ದಿನದಾಗ ಅದನ್ನ ಪೂರ್ಣ ಮಾಡ್ತಾನೆ ಅಂತ ಕೇಳೋಣ. ಕ್ಯೂ ತೆಗೆದುಕೊಳ್ಳೋ ದಿನ ಏನಾಗೈತಿ ಟೋಟಲ್ ವರ್ಕ್ 60. ಒಂದು ಎಫಿಷಿಯನ್ಸಿ ಎಷ್ಟು ಬಂದೈತಿ 1 ಬಂದೈತಿ. ಅಂದ್ರೆ ಒಂದು ಎಷ್ಟಾಗುತ್ತೆ 60 ದಿನ ಟೈಮ್ ತಗೊಂತ ನಾವು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2021 ಒಂದು ನಗರದಲ್ಲಿ ಜೂನ್ ತಿಂಗಳಲ್ಲಿ ಜನರು 30% ಜನರು ಕೋವಿಡ್-19 ಲಸಿಕೆಯನ್ನು ಪಡಿತಾರೆ. ಉಳಿದವರು 50% ಜುಲೈ ತಿಂಗಳಲ್ಲಿ ಲಸಿಕೆ ಒಳಪಟ್ಟರು ಮತ್ತು ಉಳಿದವರು 20% ಆಗಸ್ಟ್ ತಿಂಗಳಲ್ಲಿ ಲಸಿಕೆಗೆ ಒಳಪಟ್ಟರು. ಇನ್ನು 84,000 ಜನರು ಲಸಿಕೆಗೆ ಬಾಕಿ ಇರುವರು. ಹಂಗಾರೆ ನಗರದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ನಗರದ ಜನಸಂಖ್ಯೆ ಎಕ್ಸ್ ಐತಿ ಅಂತ ತಗೊಂಡು ಇಲ್ಲಿ ಆಮೇಲೆ 30% ಜನರು ಹಾಕೊಂಡ್ರಂದ್ರೆ ಉಳಿದವ್ರು ಎಷ್ಟು ಜನ ಉಳಿತಾರೆ ಇಲ್ಲಿ 3/10 ಆಗುತ್ತೆ. ಅಂದ್ರೆ ಎಷ್ಟಾಯ್ತು ಇಲ್ಲಿ ಉಳಿದವ್ರಿಗೆ 7/10 ಆಗುತ್ತೆ. ಆಮೇಲೆ 50% ಜನರು ಹಾಕೊಂಡ್ರೆ 50% ಫ್ರಾಕ್ಷನ್ ಏನಾಗುತ್ತೆ 1/2 ಆಗುತ್ತೆ. ಉಳಿದವ್ರು ಎಷ್ಟಾಗುತ್ತೆ 1/2 ಆಗುತ್ತೆ ಮತ್ತೆ. ಆಮೇಲೆ 20% ಜನದ ಫ್ರಾಕ್ಷನ್ 1/5 ಉಳಿದವ್ರು ಎಷ್ಟು 4/5. ಹೀಗಾಗಿ ಈಕ್ವಲ್ ಆಗಿ ಟೋಟಲ್ ಉಳಿದವ್ರು ಎಷ್ಟೈತಿ 84,000 ಐತಿ. 7 1 7 12 ಆಗುತ್ತೆ. 4 1 4 3 12 ಆಗುತ್ತೆ. 5 2 10 10 100 ಎಕ್ಸ್ ಈಕ್ವಲ್ ಎಷ್ಟು ಬಂತು 3 ಲಕ್ಷ ಜನ ಟೋಟಲ್ ಇರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1,20,000 2 ವರ್ಷಗಳು ಒಂದು ನಿರ್ದಿಷ್ಟ ವಾರ್ಷಿಕ ಸಂಯುಕ್ತ ಬಡ್ಡಿ ದರದಲ್ಲಿ 1,50,528 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಎಷ್ಟೈತಿ ಇಲ್ಲಿ 1,20,000 ಅಮೌಂಟ್ 1,50,528 ಐತಿ. ಟೈಮ್ 2 ವರ್ಷ ಕೊಟ್ಟನ ಆರ್ ಕಂಡು ಹಿಡಿಬೇಕು ನಾವು ಇಲ್ಲಿ
ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟಿ ವ್ಯಾಲ್ಯೂ ಟಿ. ಇಲ್ಲಿ ಎಷ್ಟೈತಿ ಅಮೌಂಟ್ 1,50,528 ಐತಿ. ಪ್ರಿನ್ಸಿಪಲ್ 1,20,000 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 2 ವರ್ಷ ಐತಿ. 1,50,528 ಡಿವೈಡೆಡ್ ಬೈ 1,20,000 ಇದು 100 ಪ್ಲಸ್ 6 ಡಿವೈಡೆಡ್ ಬೈ 100/2 ಆಗುತ್ತೆ. ಇದೇನಾಗುತ್ತೆ, ಇದು 12 ಒಂದೇ 10,000 ಆಗುತ್ತೆ. ಇದು ಎಷ್ಟಾಗುತ್ತೆ 12,544 ಆಗುತ್ತೆ. ಅಂದ್ರೆ 12,544 ಡಿವೈಡೆಡ್ ಬೈ 10,000 ಆಗುತ್ತೆ. ಈಸ್ ಈಕ್ವಲ್ ಟು 100 ಪ್ಲಸ್ 6 ಡಿವೈಡೆಡ್ ಬೈ 100/2 ಆಗುತ್ತೆ. ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟು ತೊಗೊಂಡಾಗ ಇದು ಸ್ಕ್ವೇರ್ ವ್ಯಾಲ್ಯೂ ಆಗುತ್ತೆ. ಇದು 100 ಸ್ಕ್ವೇರ್ ಆಗುತ್ತೆ, ಇದು 112 ಸ್ಕ್ವೇರ್ ಆಗುತ್ತೆ. 112 ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಅಂದ್ರೆ 100 ಪ್ಲಸ್ 12 ಡಿವೈಡೆಡ್ ಬೈ 100 ಆಗುತ್ತೆ ಸ್ಕ್ವೇರ್. ಅಂದ್ರೆ ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 12% ಆಗುತ್ತೆ. ಆಮೇಲೆ ನೋಡ್ರಿ, ನಮಗೇನು ಕೇಳೇನಿದೆ, ಅದೇ ಯೋಜನೆಯಲ್ಲಿ ಪಿ ಮೊತ್ತ ಹೂಡಿಸಿದ್ರೆ ಅದು 3 ವರ್ಷದಲ್ಲಿ 3,51,232 ಆಗುತ್ತೆ. ಹಂಗಾರೆ ಪಿ ಮೊತ್ತ ಎಷ್ಟು ಅಂತ ಕೇಳೋಣ. ನೋಡ್ರಿ, ಅಮೌಂಟ್ ಎಷ್ಟೈತಿ, ಇದು 3,51,232 ಆಗುತ್ತೆ. ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು ರೇಟ್ 12 ಬಂತು, 112 ಬೈ 100/3 ಆಗುತ್ತೆ. ಅಂದ್ರೆ ಪಿ ಇಂಟು 1.12 ಹೋಲ್ ಕ್ಯೂಬ್. ಅಂದ್ರೆ ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು 3,51,232 ಡಿವೈಡೆಡ್ ಬೈ 1.404 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಎಷ್ಟು ಬರ್ತೈತಿ ಇಲ್ಲಿ 2,50,000 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಗರದ ಪ್ರಸ್ತುತ ಜನಸಂಖ್ಯೆ 95,000 ಐತಿ. ಎಷ್ಟೈತಿ ಪ್ರಸ್ತುತ 95,000. ಮೊದಲ ವರ್ಷದಲ್ಲಿ ಜನಸಂಖ್ಯೆ 15% ಹೆಚ್ಚುತ್ತೆ. ಅಂದ್ರೆ ಎಷ್ಟೈತಿ ಇದು ಫ್ರಾಕ್ಷನಲ್ 3/20 ಆಗುತ್ತೆ. ಅಂದ್ರೆ ಜಾಸ್ತಿ ಆಗೈತೆ ಅಂದ್ರೆ 23/20 ಆಗುತ್ತೆ. ಎರಡನೇ ವರ್ಷದಲ್ಲಿ 20% ಹೆಚ್ಚುತ್ತೆ. ಅಂದ್ರೆ 1/5 ಇದೇನಾಗುತ್ತೆ 6/5 ಆಗುತ್ತೆ. ಇಂಟು ಮೂರನೇ ವರ್ಷದಲ್ಲಿ 12% ಕಡಿಮೆ ಆಗುತ್ತೆ. ಇದು ಅಂದ್ರೆ 3/25 ಐತಿ. ಕಡಿಮೆ ಆಗೈತೆ ಅಂದ್ರೆ 22/25 ಆಗುತ್ತೆ. ಹಂಗಾರೆ 3 ವರ್ಷದ ನಂತರ ಜನಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, 5 2 10 2 ಸೇರಿ 100 ಆಕತಿ, 0 ಆಗುತ್ತೆ. 25 1 25 38 ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 1,15,368 ಜನಸಂಖ್ಯೆ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವರ್ಷದಿಂದ ರಾಮನ ಆದಾಯವು ಮಾಸಕ್ಕೆ 20,000. ಅಂದ್ರೆ ಇನ್ಕಮ್ ಎಷ್ಟೈತಿ ಇಲ್ಲಿ 20,000 ಮತ್ತು ಖರ್ಚು 16,000 ಐತಿ. ಎಕ್ಸ್ಪೆಂಡಿಚರ್ ಎಷ್ಟೈತಿ 16,000. ಸೇವಿಂಗ್ಸ್ ಎಷ್ಟೈತಿ ಇಲ್ಲಿ 4,000 ಆಯ್ತು. ಈಗ ಅವನ ಆದಾಯವು 10% ಹೆಚ್ಚಿದ್ದು, ಖರ್ಚು 15% ಜಾಸ್ತಿ ಐತಿ. ಅಂದ್ರೆ ಈಗ 10% ಜಾಸ್ತಿ ಐತಿ, ಇದು 15% ಜಾಸ್ತಿ ಐತಿ. 10% ಅಂದ್ರೆ ಎಷ್ಟಾಗುತ್ತೆ 2,000 ಆಗುತ್ತೆ. ಅಂದ್ರೆ ಇನ್ಕಮ್ ಎಷ್ಟೈತಿ ಇಲ್ಲಿ 22,000 ಆಯ್ತು. ಖರ್ಚು 15% ಅಂದ್ರೆ ಎಷ್ಟೈತಿ 2,400 ಅಂದ್ರೆ 18,400. ಇವೆರಡು ಡಿಫ್ರೆನ್ಸ್ ಎಷ್ಟಾಗುತ್ತೆ, ಸೇವಿಂಗ್ಸ್ ಇಲ್ಲಿ 3,600 ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಇಲ್ಲಿ 400 ರೂಪಾಯಿ ಕಡಿಮೆ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6, 10, 12 ಫೋರ್ತ್ ಪ್ರೊಫೆಷನ್ ಏನಂತಂದು ಕೇಳಿದ್ರೆ ಇಲ್ಲಿ 6/10 ಈಸ್ ಈಕ್ವಲ್ ಟು 12 ಎಕ್ಸ್ ಆಗುತ್ತೆ. 6 6 12 ಎಕ್ಸ್ ಈಸ್ ಈಕ್ವಲ್ ಟು 20. ಫೋರ್ತ್ ಪ್ರೊಫೆಷನ್ 20 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಬಟ್ಟೆ ವ್ಯಾಪಾರಿ 42 ಶರ್ಟ್ಗಳನ್ನು ಪ್ರತಿ ಶರ್ಟ್ಗೆ 520 ದರಕ್ಕೆ ಖರೀದಿಸಿದನು. ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಟೋಟಲ್ 42 ಇಂಟು 520 ಮಾಡಿದ್ರೆ 21,840 ರೂಪಾಯಿ ಆಗುತ್ತೆ. ಮತ್ತು ಅವನು 548 ಪ್ರತಿ ಶರ್ಟ್ ಹಂಗೆ ಮಾರ್ತಾನೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತಿದೆ 42 ಇಂಟು 548 ಮಾಡಿದ್ರೆ 23,016 ರೂಪಾಯಿ ಆಗುತ್ತೆ. ಹಿಂಗಾರೆ ಪ್ರತಿ ಶರ್ಟ್ ಮೇಲೆ ಅವನು ಲಾಭ ಶೇಕಡ ಅವ್ರಿಗೆ ಎಷ್ಟು ಅಂತ ಕೇಳಿಲ್ಲ. ಲಾಭ ಎಷ್ಟಾಯ್ತು ಇಲ್ಲಿ ಟೋಟಲ್ 1,176. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1,176 ಡಿವೈಡೆಡ್ ಬೈ 21,840 ಇಂಟು 100 ಆಗುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ ಇಲ್ಲಿ 5.38% ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯೊಬ್ಬನು 800 ಮೀಟರ್ ದೂರದಲ್ಲಿರುವ ಕಳ್ಳನನ್ನು ಹಿಂಬಾಲಿಸ್ತಾನೆ. ಪೊಲೀಸ್ ಮತ್ತು ಕಳ್ಳರು ಕ್ರಮವಾಗಿ 8 km/h ಮತ್ತು 7 km/h ವೇಗದಲ್ಲಿ ಓಡುತ್ತಿರುವಾಗ ಕಳ್ಳನನ್ನು ಹಿಡಿಯಲು ಪೊಲೀಸ್ ಎಷ್ಟು ದೂರ ಮೀಟರ್ನಲ್ಲಿ ಓಡಬೇಕಂತ ಕೇಳಿ ನೋಡಿ. ಇಲ್ಲಿ ಸ್ಪೀಡ್ ರೇಷಿಯೋ ಏನೈತಿ ಪೊಲೀಸಿಂದು 8 km/h. ಇಲ್ಲಿ ಕಳ್ಳಂದು ಎಷ್ಟೈತಿ 7 km/h. ಡಿಸ್ಟೆನ್ಸ್ ಏನಾಗುತ್ತೆ ರೇಷಿಯೋ 8:7. ಅಂದ್ರೆ ಸ್ಪೀಡ್ ರೇಷಿಯೋನ ಡಿಸ್ಟೆನ್ಸ್ ರೇಷಿಯೋ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ 1/800 ಮೀಟರ್ ಕೊಟ್ಟಾನ. ಇಲ್ಲಿ ಪೊಲೀಸಿಂದು ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇಲ್ಲಿ 8 ರೇಷಿಯೋ ಐತೆ. ಒಂದು ಪೊಲೀಸಿನ ಡಿಸ್ಟೆನ್ಸ್ ಏನಾಗುತ್ತೆ 8 ಇಂಟು 800 ಮಾಡಿ ಅಂದ್ರೆ 6,000
400 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.